ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಸಂಚಿಕೆಗೆ ಸ್ವಾಗತ. Investing in cinemas without cinema knowledge is injurious to you, your family and the audience too. ಅನ್ನದಾತ ಸುಖೀಭವ. ಇವತ್ತು ಬೆಂಗಳೂರಿನ ಆ ಒಂದು ಘಟನೆ ಎಂಬ ಚಿತ್ರದ ಎಡಿಟರ್ ಹಾಗೂ ನಟ ದೀಪಕ್ ಹೆಗ್ಡೆ ಅವರು ಬಂದಿದ್ದಾರೆ ಮತ್ತು ಅದರ ಸಿನಿಮಾಟೋಗ್ರಾಫರ್ ಆದಂಥ ಅಮಿತ್ ಅವರು ಬಂದಿದ್ದಾರೆ. ಅವರಿಬ್ಬರನ್ನ ಮಾತಾಡ್ಸೋಣ ಬನ್ನಿ. ದೀಪಕ್ ಅವರೇ ಹಾಗೂ ಅಮಿತ್ ಅವರೇ, ತಮಗೆ ಸ್ವಾಗತ. ಥ್ಯಾಂಕ್ ಯು. ನೀವು ಈ ಒಂದು ಚಿತ್ರ ಯಾವುದು, ಬೆಂಗಳೂರಿನ ಆ ಒಂದು ಘಟನೆ ಅನ್ನೋ ಚಿತ್ರದಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದ್ರ. ಸೊ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ಸರ್, ನನ್ನ ಹೆಸರು ದೀಪಕ್ ಹೆಗ್ಡೆ ಅಂತ. ನಾನೊಬ್ಬ ಶಾರ್ಟ್ ಫಿಲಮ್ ಮೇಕರು. ನಾನು ಫಿಲಮ್ ಮೇಕಿಂಗ್ ಓದ್ಕೊಂಡು ಶಾರ್ಟ್ ಫಿಲಮ್ಸ್ ಮಾಡಿ ಅದರಲ್ಲಿ ಅವಾರ್ಡ್ಸ್ ಬಂದು ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಡೈರೆಕ್ಷನ್ ಮಾಡಿ ತಿರ್ಗಾ ಶಾರ್ಟ್ ಫಿಲಮ್ಸ್ ಮಾಡಿ ಒಂದು 2-3 ಫಿಲಮ್ಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿ ವರ್ಕ್ ಮಾಡಿ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ವರ್ಕ್ ಮಾಡಿ ಈ ವೆಬ್ ಸೀರೀಸಲ್ಲಿ ಆರ್ಟಿಸ್ಟ್ ಆಗಿ ಆ್ಯಂಡ್ ಟೆಕ್ನಿಷಿಯನ್ ಎಡಿಟರ್ ಆಗಿ ವರ್ಕ್ ಮಾಡಿ. ನಿಮ್ಮ ಬಗ್ಗೆ ಸರ್, ನನ್ನ ಹೆಸರು ಅಮಿತ್ ಅಂತ. ನಾನು ಐ ಟಿಲೇ ಇದ್ದಿದ್ದು. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆ್ಯಕ್ಚುಲಿ. ಸೊ ಫಾರ್ 3 years ನಾನು ಐ ಟಿಲಿದ್ದೆ. ಪ್ಯಾಷನೇಟಾಗಿ ಫೋಟೋಗ್ರಫಿ ಕೂಡ ಮಾಡ್ತಾಯಿದ್ದೆ. ಈಗ ಅದನ್ನು ಕಂಪ್ಲೀಟಾಗಿ ಬಿಟ್ಬಿಟ್ಟು ಈಗ ಫುಲ್ ಟೈಮ್ ನಾನು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ತಿದ್ದೀನಿ. ಗುರು ಅವ್ರ ಜೊತೆ ಆಲ್ಮೋಸ್ಟ್ ಒಂದು 8 yearsಯಿಂದ ವರ್ಕ್ ಮಾಡ್ತಾಯಿದ್ದೀನಿ ನಾನು. ಅವ್ರ ಜೊತೆ ಈಗ ಎಲ್ಲ ಶಾರ್ಟ್ ಫಿಲಮ್ಸ್ ಆಗಲಿ ವೆಬ್ ಸೀರೀಸ್ ಆಗಲಿ ಅವ್ರ ಜೊತೆ ನಾನು ಶೂಟ್ ಮಾಡಿರೋದು. ಸೊ ಈ ಒಂದು ವೆಬ್ ಸೀರೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಮತ್ತು ಜನರಿಗೆ ಈ ವೆಬ್ ಸೀರೀಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ಬೆಂಗಳೂರಿನ ಒಂದು ಘಟನೆ ವೆಬ್ ಸೀರೀಸ್ ಏನಕ್ಕೆ ಒಂದು ಕಾಮನ್ ಆಡಿಯನ್ ಆಗಿ ನೋಡಬೇಕು ಅಂದರೆ, ಈಗ ಸಿಚುವೇಶನ್ ಹೇಗಿದೆ, ಸೊಸೈಟಿ ಹೇಗೆ ರನ್ ಆಗ್ತಾ ಇದೆ ಎಲ್ಲ ರೀತಿಯೂ ಅದೇ ಒಂದು ರಿಯಾಲಿಟಿ ಓರಿಯೆಂಟೆಡ್ ಸಬ್ಜೆಕ್ಟು. ಆ್ಯಂಡ್ ಟೆಕ್ನಿಕಲಿ ಮಾತಾಡಬೇಕು ಅಂದರೆ ತುಂಬ ರಿವರ್ಸ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಪ್ಯಾಟರ್ನ್ ಓರಿಯೆಂಟೆಡ್ ನಾನ್ ಲೀನಿಯರ್ ಎಡಿಟಿಂಗ್ ಪ್ಯಾಟರ್ನು ಆ್ಯಂಡ್ ಸ್ಕ್ರೀನ್ ಪ್ಲೇ ಕೂಡ ಹಾಗೆ ಇದೆ. ಆ್ಯಂಡ್ ತುಂಬ ರಾ ಆಗಿ ಶೂಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ಸು ಅಷ್ಟೇ ರಸ್ಟಿಕಾಗಿ ಕಾಣುತ್ತೆ. ಆ್ಯಂಡ್ ಯಾವುದೇ ಮುಜುಗರ ಆಗದೇ ಇರೋ ಥರ ತೋರಿಸೋದು ತುಂಬ, ಡೈರೆಕ್ಟ್ರು ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳ್ದಂಗೆ ಮುಜುಗರ ಆಗದೇ ಇರೋ ರೀತಿ ತೋರಿಸೋದು ತುಂಬ ಕಷ್ಟ ಆ ಥರ ಸಬ್ಜೆಕ್ಟ್ ತೊಗೊಂಡಾಗ. ಸೊ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು, ಡೈಲಾಗ್ ವೈಸ್ ಆಗಿರ್ಬೋದು, ಅಥವಾ ಏನಾರ ವಿಜುವಲ್ ರೆಪ್ರೆಸೆಂಟೇಷನ್ ಮಾಡಬೇಕಾದ್ರು. ಸೊ ಅದು ಒಂದು ತುಂಬ ಇಂಪಾರ್ಟೆಂಟ್ ಟೂಲ್ ನಮ್ಮ ಸಿನಿಮಾಲಿ. ಆ್ಯಂಡ್ ಇದರಿಂದ ನಮಗೆ ಏನು ಲೈಫ್ ಅಂತ ಹೇಳ್ಬೋದು ಅಂತಂದರೆ, ಸರ್ ನಾನು ಪ್ರೀವಿಯಸ್ಲಿ ಇವ್ರ ಶಾರ್ಟ್ ಫಿಲಮ್ ಶಾಂತಿಯಲ್ಲಿ ವರ್ಕ್ ಮಾಡಿದ್ದೆ. ಅದಕ್ಕೆ ನಾನು ಸಾಕಷ್ಟು ಕಡೆ ಹೇಳಿದ್ದೀನಿ. ಆ್ಯಂಡ್ ಆ ಶಾರ್ಟ್ ಫಿಲಮ್ನ SRV ಥಿಯೇಟ್ರಲ್ಲಿ ಸ್ಕ್ರೀನಿಂಗ್ ಮಾಡಿದರು ಗುರುದತ್ ಅವರು. ಸೊ SRV ಥಿಯೇಟ್ರಲ್ಲಿ ರಾಮೇನಹಳ್ಳಿ ಜಗನ್ನಾಥ್, ನಮ್ಮ ಹೊಂದಿಸಿ ಬರೀರಿ ಡೈರೆಕ್ಟ್ರು ತೀರ್ಥರೂಪ ತಂದೆಯವರಿಗೆ ಮಾಡಿದವರು ಬಂದಿದ್ದರು. ಸೊ ಆ ಶಾರ್ಟ್ ಫಿಲಮಲ್ಲೇ ಒಂದು ಚಿಕ್ಕ ಸೀಕ್ವೆನ್ಸಲ್ಲಿ ಬಂದು ಹೋಗ್ತೀನಿ. ಅದು ತುಂಬ ಇಷ್ಟಪಟ್ಟು ಅವ್ರಿಗೆ ನನ್ನ ಬಗ್ಗೆ ಹೊಗಳಿದ್ರು ಸ್ಟೇಜಲ್ಲಿ. ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಆ್ಯಂಡ್ ದೆನ್ ಹಿ ಇಮಿಡಿಯೇಟ್ಲಿ ಟುಕ್ ಮೈ ನಂಬರ್. ತೀರ್ಥರೂಪ ತಂದೆಯವರಿಗೆ ಒಂದು ಚಿಕ್ಕ ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಕೊಟ್ಟಿದ್ರು. ಸೊ ಅದು ಈ ಶಾರ್ಟ್ ಫಿಲಮಿಂದನೇ ಆಗಿದ್ದು. ಸೊ ಅವಕಾಶಗಳು ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್ ಒಬ್ಬ ಮನುಷ್ಯನಿಗೆ. ಸೊ ಕನ್ಸಿಸ್ಟೆನ್ಸಿ ಆ್ಯಂಡ್ ನಾವೇನು ಮಾಡ್ತೀವೋ ಆ ಕೆಲಸದಲ್ಲಿ ನಂಬಿಕೆ ಇಟ್ಕೊಂಡು ಮುಂದುವರಿಬೇಕು ಅಷ್ಟೇ. ಅದೇ ಚಿಕ್ಕದು ದೊಡ್ಡದು ಅಂತ. ಆ್ಯಕ್ಚುಲಿ ಆ ಫಿಲಮಲ್ಲಿ ಚಿಕ್ಕ ಪಾತ್ರ ಶಾಂತಿ ಅನ್ನೋ ಶಾರ್ಟ್ ಫಿಲಮಲ್ಲಿ. ಬಟ್ ತೀರ್ಥರೂಪ ತಂದೆಯವರಿಗೆ ಅಟ್ಲೀಸ್ಟ್ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರಾಗಿ ನನ್ನ ಲೈಫಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ ಅಪಿಯರೆನ್ಸ್ ವೈಸ್ ಇಟ್ ವಾಸ್ ದ ಫಸ್ಟ್ ಫಿಲಮ್. ಅದಾದಮೇಲೆ ಮಾರುತ್ತಾ ಬಂತು, ಲವ್ ಮಿ ಆರ್ ಹೇಟ್ ಮಿ ಬರ್ತಾ ಇದೆ. ಸೊ ಆ ಥರ. ಸೊ ಹಂಗಾಗಿ ಬೆಂಗಳೂರಿನ ಒಂದು ಘಟನೆನೂ ಅಷ್ಟೇ ಇನ್ನೋಸೆನ್ಸು, ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಎಂಟೈರ್ ಟೀಮ್ ಮಾಡಿದ್ದೀನಿ ನಾನು. ಓಕೆ, ಸಿನ್ಸ್ ದಿಸ್ ಈಸ್ ಎ ವೆರಿ ನ್ಯೂ ಟೀಮ್, ಅಂದರೆ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡು ಬರ್ತಿದ್ರು, ಬಟ್ ಆದ್ರೂ ಒಂದು ಇಂಡಿಪೆಂಡೆಂಟ್ ಹೊಸ ಪ್ರೊಡಕ್ಷನ್ ಹೌಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ವೆಬ್ ಸೀರೀಸ್. ಏನೆಲ್ಲ ಪಾಸಿಟಿವ್ಸ್ ಆರ್ ನೆಗೆಟಿವ್ಸ್ ಕಂಡು ಬಂತು ನಿಮಗೆ ಆ್ಯಸ್ ಎ ಟೆಕ್ನಿಷಿಯನ್ಸ್? ಪಾಸಿಟಿವ್ಸ್ ಅಂತಂದರೆ, ಈಗ ಎಷ್ಟೋ ಜನಕ್ಕೆ ನಾನು ಶಾರ್ಟ್ ಫಿಲಮ್ಸ್ ಮಾಡಬೇಕು ಅಂತ ಕನಸು ಕಟ್ಕೊಂಬಂದಿದ್ದೆ ಯಾವಾಗ ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ. ಆವಾಗ ಟೀಮ್ ಇರಲಿಲ್ಲ ಆ್ಯಂಡ್ ನನಗೆ ಆಸೆ ಅಷ್ಟೇ ಇತ್ತು. ಯಾವಾಗ ಒಬ್ಬರು ಬಂದು ಸಪೋರ್ಟ್ ಮಾಡಿಬಿಟ್ಟು ಇಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಲ್ಲ,
ಸೊ ಫ್ರಮ್ ದೇರ್ ಸ್ಟಾರ್ಟೆಡ್. ಎಷ್ಟು ಕಮ್ಮಿ ಬಜೆಟಲ್ಲಿ ಎಂಥ ಕ್ವಾಲಿಟಿ ವರ್ಕು ಕೂಡ ಮಾಡ್ಬೋದು, ಪ್ರಾಜೆಕ್ಟ್ ಕೂಡ ಕೊಡ್ಬೋದು ಅನ್ನೋದ್ರಲ್ಲಿ ಇದೊಂದು ಎಕ್ಸಾಂಪಲ್ ಆಗುತ್ತೆ. ಸೊ ದಿಸ್ ದ ಪಾಸಿಟಿವ್. ನೆಗೆಟಿವಿಟಿ ಅಂತ ಜಾಸ್ತಿ ಹೇಳೋಕ್ಕಾಗಲ್ಲ, ಬಟ್ ಆ್ಯಸ್ ಅ ಟೆಕ್ನಿಷಿಯನ್ ನಾನು ನೋಡೋಕ್ಕೆ ಹೋದರೆ ನಮಗೆ ಆದಂಥ ಲಿಮಿಟೇಷನ್ಸ್ ಇರುತ್ತೆ. ಬಿಕಾಸ್ ನಾನು ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಅವರೇ ಆಗಿರೋದ್ರಿಂದ ಅವರ ಮೊದಲಿಂದನೂ ಅವ್ರ ಜೊತೆ ಇದ್ದು ಬಜೆಟ್ ವೈಸ್ ಆಗಲಿ ಎಲ್ಲದನ್ನು ನೋಡ್ಕೊಬಂದಿದ್ದೀನಿ. ಸೊ ಅವರು ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವ್ರ ಲಿಮಿಟೇಷನ್ ಅನ್ನೋದು ಇರುತ್ತೆ. ಆ ಲಿಮಿಟೇಷನಲ್ಲಿ ನಾನು ಕ್ವಾಲಿಟಿ ಪ್ರಾಡಕ್ಟ್ನ ಕೊಡಬೇಕಾಗಿರುತ್ತೆ. ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು, ಬಟ್ ಅದರಿಂದ ನಾನು ತುಂಬ ಕಲ್ತಿದ್ದೀನಿ. ಅದಿದ್ದಾಗಲೇ ಬೆಸ್ಟ್ ಏನು ಕೊಡ್ಬೋದು. ಎಲ್ಲದು ಇದ್ದಾಗ ನಾವು ಏನು ಜಾಸ್ತಿ ಸ್ಪೇಸ್ ಇರೋಲ್ಲ. ಇಲ್ಲಿ ಇರೋ ಥಿಂಗ್ಸಲ್ಲಿ ನಾವು ಎಷ್ಟು ಎಂಥ ಮಾಸ್ಟರ್ ಪೀಸ್ ನಾವು ಕೊಡ್ಬೋದು ಅನ್ನೋದಕ್ಕೆ ಇಲ್ಲಿ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಸೊ ಎರಡೂ ಕಡೆನೂ ಪಾಸಿಟಿವಿಟಿ ಇತ್ತು. ಎಡಿಟಿಂಗು ನೀವೇ ಮಾಡಿರೋದ್ರಿಂದ ಎಡಿಟಿಂಗ್ ಪ್ಯಾಟ್ರನಲ್ಲಿ ಏನೋ ಚೇಂಜಸ್ ಇದೆ, ಹೊಸ ರೀತಿ ಎಡಿಟಿಂಗ್ ಮಾಡಿದ್ದೀವಿ ಅಂತ ಏನು ಅಂತ ಹೇಳ್ಬೋದಾ? ಸರ್ ನಾನು ಆ್ಯಕ್ಚುಲಿ ಒಂದು ಲೇಡೀಸ್ ರಿಜ್ವಾನ್ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಅದು ಮತ್ತು ಒಂದಷ್ಟು ಕ್ಯಾರೆಕ್ಟರ್ಸ್ ಇದೆ. ಸೊ ಆ ಕ್ಯಾರೆಕ್ಟರ್ಸ್ ಎಲ್ಲ ಒಂದೊಂದು ರೀತಿ ಕಾಂಟ್ರಾಸ್ಟಿಕ್ ಆಗಿ ಬಿಹೇವ್ ಮಾಡ್ತಾ ಹೋಗ್ತಾರೆ ಎಂಟೈರ್ ಸೀರೀಸ್. ಸೊ ಅದರಲ್ಲಿ ಏನಾಗುತ್ತೆ, ಒಂದು ಸೀನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕಂದ್ರೆ ಒಂದ್ಸಲಿ ಯಾವ ಕಾಂಟ್ರಾಸ್ಟಲ್ಲಿ ತೋರಿಸಿವಿ, ಇನ್ನೊಂದ್ಸಲಿ ಆ ಕಾಂಟ್ರಾಸ್ಟಲ್ಲಿ ಇರಲ್ಲ. ಅದ್ರ ಮೇಲೆ ಹೇಳಕ್ಕೆ ಹೋದರೆ ಒಂದೊಂದ್ಸಲಿ ರಿವರ್ಸ್ ಪ್ಯಾಟರ್ನ್ ಆಗುತ್ತೆ. ಅದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅಥವಾ ನಾನ್ ಲೀನಿಯರ್ ಎಡಿಟಿಂಗ್. ದೇರ್ ಆರ್ ಲಾಟ್ ಆಫ್ ಇವೆಂಟ್ಸ್, ತುಂಬ ಇವೆಂಟ್ಸ್ ನಡೀತಾ ಇರುತ್ತೆ. ಸೊ ಅದು ಬಿಟ್ಟರೆ ಎಡಿಟಿಂಗ್ ವೈಸ್ ಕೆಲವೊಂದು ಇವ್ರು ತೆಗೆದಿರೋ ಶಾರ್ಟ್ಸ್ ವೈಸು ಚೆಕ್ ಮಾಡ್ತಾ ಹೋದರೆ ರಿವರ್ಸ್ ಸ್ಕ್ರೀನ್ ಪ್ಲೇಗೆ ಬೇಕಿರೋವಂಥ ಒಂದಷ್ಟೇ ಎಲಿಮೆಂಟ್ಸ್ ಓರಿಯೆಂಟೆಡ್ ಆಗಿ ತೆಗೆದಿದ್ರು. ಆ್ಯಂಡ್ ಸ್ಲೋ ಮೋಷನ್ ಪ್ಯಾಟರ್ನು ಆ್ಯಂಡ್ ಆ ವಿಷುವಲಲ್ಲಿ ಮೆಟಾಫರ್ ಹೇಳ್ತಾರಲ್ಲ, ಅದೆಲ್ಲ ತುಂಬ ಇದ್ದಿದ್ದು ವೆಬ್ ಸೀರೀಸ್ ಇದು. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಸ್ ಅ ಸಿನಿಮಾಟೋಗ್ರಾಫರ್ ನಿಮಗೆ ಒಂದು ಆ ಕಲರ್ ಗ್ರೇಡ್ ಇದೇ ಥರ ಬರಬೇಕು ಅಂತ ಹೇಳುತ್ತೆ. ಯಾಕೆಂದರೆ ಗ್ರೇಡಿಂಗ್ ಟೆಕ್ನಿಷಿಯನ್ ಬಗ್ಗೆ ನಿಮ್ಮ ಡೈರೆಕ್ಟ್ರು ಮಾತಾಡಿದ್ರು, ಬಟ್ ನೀವು ಶೂಟ್ ಮಾಡಿದ್ದು ಪ್ಯಾಟ್ರನ್ ಯಾವುದೋ ಅವ್ರು ಮಾಡಿರೋ ಗ್ರೇಡ್ಗೂ ನೀವು ಜೊತೆಲಿ ಕೂತೆ ಮಾಡಿರ್ತೀರ. ವೆರಿ ಟ್ರೂ. ಸೊ ವಾಟ್ ವಾಸ್ ದ್ಯಾಟ್ ಆಲ್ ಅಬೌಟ್? ಅಂದರೆ ನೀವು ಹೇಗೆ ಆ ಥರ ಒಂದು ಔಟ್ಪುಟ್ನ ತರಕ್ಕಾಯಿತು? ಯಾಕೆಂದರೆ ನೀವು ಶೂಟ್ ಮಾಡಿರೋದು ನನ್ನ ಪ್ರಕಾರ FX3 ಕ್ಯಾಮ್ರಾ ಯೂಸ್ ಮಾಡಿನ. ಇದರಲ್ಲಿ ಕ್ಯಾನನ್ R5 ಯೂಸ್ ಮಾಡಿ R5 ಯೂಸ್ ಮಾಡಿದ್ವಿ. ಓಕೆ. ಸೊ ನೀವು ಹೇಳಿದ ಆ್ಯಕ್ಚುಲಿ ಒಳ್ಳೆ ಕ್ವಶನ್ನೇ. ಈಗ ಏನು ಅಂತಂದರೆ ಇದು ಫಿಕ್ಷನಲ್ ಸಿನಿಮಾ, ಬಟ್ ಎಷ್ಟೋ ಜನಕ್ಕೆ ಇದು ಮೆಸೇಜ್ ಓರಿಯೆಂಟೆಡ್ ಆಗಿದ್ದಕ್ಕೆ ಇದು ಜಸ್ಟ್ ಫಿಕ್ಷನಲ್ ಥರ ನೋಡೋಕ್ಕೆ ಹೋದರೆ ಆ ಮೆಸೇಜ್ ಆ್ಯಕ್ಚುಲಿಯಾಗಿ ಡೆಲಿವರ್ ಆಗೋಲ್ಲ. ಸೊ ಇಲ್ಲಿ ನಾವು ರಿಯಾಲಿಟಿಗೆ ತರಬೇಕಾಗತ್ತೆ. ಸೊ ಅಂದರೆ ಈಗ ಗುರುದತ್ ಆಸ್ ಎ ಡೈರೆಕ್ಟರ್ ಅವ್ರು ಏನು ವಿಷನ್ ಇಟ್ಕೊಂಡಿರ್ತಾರಲ್ಲ, ನಾನು ಅದನ್ನು ರಿಯಾಲಿಟಿಗೆ ತೊಗೊಬಂದು ಜನರಿಗೆ ಕನೆಕ್ಟ್ ಮಾಡಿಸ್ಬೇಕಾಗಿರುತ್ತೆ. ಹೌದು. ಅದು ಹೇಗೆ ಅಂತಂದರೆ ಇವನ್ ಲೈಟಿಂಗ್ ಆಗಲಿ, ಆ್ಯಂಬಿಯನ್ಸ್ ಆಗಲಿ, ಜಸ್ಟ್ ಬಿಕಾಸ್ ವಿ ಹ್ಯಾವ್ ಏನು ಬಜೆಟ್ ಇದೆ ಅಂತಂದರೆ ಆರ್ಟಿಫಿಷಿಯಲ್ಸ್ಗೆ ಹೋದರೆ ಜನರಿಗೆ ಅದು ಕನೆಕ್ಟ್ ಆಗಲ್ಲ. ಇಲ್ಲಿ ಏನು ಅಂತಂದರೆ ನಾವು ಆಲ್ಮೋಸ್ಟ್ ಅಲ್ಲಿ ಏನು ಶೂಟಿಂಗ್ ಮಾಡಿದ್ದೀವಿ ಎಲ್ಲ ಅಂದರೆ ನಮ್ಮ ಸುತ್ತಮುತ್ತಲು ನಡೀತಾ ಇದೆ ಅನ್ನೋ ಥರನೇ ಆ ಲೈಟಿಂಗ್ ಪ್ಯಾಟರ್ನ್. ಮೇನ್ಲಿ ನಮ್ಮ ಲೈಕ್ ನ್ಯಾಚುರಲ್ಲಾಗಿ ಏನು ನಡೀತಾ ಇದೆ, ಎಷ್ಟೋ ಜನಕ್ಕೆ ಅದು ವಿಸಿಬಲ್ ಆಗ್ತಾರಲ್ಲ, ಬಟ್ ಅದನ್ನು ನೋಡಿದಾಗ ಅವಾಗ ಅವ್ರು ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಒಂದು ಸಲ ಲಿಂಕ್ ಆಗುತ್ತೆ ಅವರಿಗೆ. ಲಿಂಕ್ ಆದಾಗ ಆಟೋಮೆಟಿಕ್ಲಿ ಅಲ್ಲಿ ಆ ಸ್ಟೋರಿ ಏನಾಗುತ್ತೆ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ವ್ಯೂವರ್ಸಿಗೆ ಈಸಿಲಿ ಇದು ವೆಬ್ ಸೀರೀಸ್ ಆಗಿರೋದ್ರಿಂದ ಒಂದು ಸೀರೀಸ್ ಆದಮೇಲೆ ಇನ್ನೊಂದು ಸೀರೀಸ್ ರಿಲೀಸ್ ಆಗುತ್ತಲ್ಲ, ಸೊ ಅಲ್ಲಿ ತನಕ ಅವ್ರು ಕನೆಕ್ಟೆಡ್ ಆಗಿರಬೇಕು. ಹಾಗಿದ್ದಾಗಲಷ್ಟೇ ಎಂಡ್ ಏನು ಮೆಸೇಜ್ ಏನಿರುತ್ತೆ ಅವ್ರಿಗೆ ಕಮ್ಮಿ ಆಗುತ್ತೆ. ಸೊ ಈ ಕಲರ್ ಪ್ಯಾಲೆಟ್ಸ್ ಆಗಲಿ ಆ್ಯಂಡ್ ಫ್ರೇಮ್ಸ್ ಆಗಲಿ ತುಂಬ ಅನ್ಯೂಜುವಲ್ ಥರ ಇಲ್ಲ, ರಿಯಾಲಿಟಿಗೆ ಇರಲಿ ಅಂತ ಹೇಳ್ಬಿಟ್ಟು ಆ ಥರನೇ ಪ್ಲ್ಯಾನ್ ಮಾಡಿ. ಸೊ ಒಂದು ಮಾತು ಇದು ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ರೆ ಆ ರಿಯಲಿಸ್ಟಿಕ್ ಆಗಿ ಕಾಣಲ್ಲ ಅಂತ ಹೇಳಿದ್ರಿ. ವೆನ್ ದ ಎಂಟೈರ್ ವರ್ಲ್ಡ್ ಇಸ್ ಟೆಲ್ಲಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಫ್ಯೂಚರ್ ಆಫ್ ಟುಮಾರೋ ಅನ್ನೋ ಕಾಲದಲ್ಲಿ ನಾನು ನಿಮ್ಮ ಜೊತೆ ಸ್ಟ್ಯಾಂಡ್ ಆಗ್ತೀನಿ. ಏನು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಆಲ್ವೇಸ್ ಆರ್ಟಿಫಿಷಿಯಲ್. ಹೌದು. ಸೊ ಆ ಒರಿಜಿನಾಲಿಟಿಗೆ ಬರೋಕ್ಕೆ ಸೊ ಎಷ್ಟೋ ಜನ ಅದನ್ನು ಒಪ್ಪಲ್ಲ, ಬಟ್ ನೀವು ಹೇಳ್ತಿರೋದು ನಾನು ಒಪ್ತೀನಿ. ಯಾಕೆಂದರೆ ನಾನು ಅದೇ ಟರ್ಮ್ಸಲ್ಲಿ ಯೋಚನೆ ಮಾಡೋದ್ರಿಂದ. ಸೊ ರಿಯಾಲಿಟಿಗೆ ಬರಬೇಕು ಅಂತಂದರೆ ಆ ಒಂದು ಸಿನಿಮ್ಯಾಟಿಕ್ಕಾಗಿ ಏನು ಮಾಡಬೇಕು, ಅದಕ್ಕೆ ಅದೇ ಥರ ಲೈಟಿಂಗ್ ಬೇಕು, ಅದೇ ಥರ ಕಲರ್ ಪ್ಯಾಲೆಟ್ಸ್ ಇರಬೇಕು, ಅದೇ ಥರ ಪ್ಯಾಟರ್ನಲ್ಲಿ ಎಡಿಟ್ ಆಗಬೇಕು, ಎಲ್ಲ ಆಗಿ ರಿಯಾಲಿಟಿಗೆ ಹೋದಾಗ್ಲೇ ಅದು ಜನಕ್ಕೆ ಹತ್ತಿರ ಆಗೋದು ಅಂತ. ಬಟ್ ಜನ ಈಗ ವೆಬ್ ಸೀರೀಸು, ಶಾರ್ಟ್ ಫಿಲ್ಮ್ಸು ಯಾವುದೇ ಆಗಿರಲಿ, ಇನ್ನು ಮುಂದಕ್ಕೆ ನಿಮ್ಮ ಇದೂ ಇರುತ್ತೆ, ಕನಸಿರುತ್ತೆ ಏನು ಅಂತಂದರೆ ನಾವು ದೊಡ್ಡ ಫ್ಯೂಚರ್ ಲೆಂತ್ ಫಿಲಮ್ಗೆ ಹೋಗ್ಬೇಕು ಅಂತ. ಅಂದರೆ ಇದು ಒಂದೊಂದು ಗ್ರೇಡ್ನ ಅಪ್ಗ್ರೇಡ್ ಮಾಡ್ತಾ ಹೋಗೋದು. ಅಂದರೆ ಶಾರ್ಟ್ ಫಿಲಮ್ ಆಯಿತು, ಅದಾದಮೇಲಿಂದ ವೆಬ್ ಸೀರೀಸ್ ಆಯಿತು, ಇನ್ನೊಂದು ಯಾವುದೋ ಒಂದು ಸ್ವಲ್ಪ ಲೆಂತಿಯರ್ ವರ್ಷನ್ ಆಫ್ ಇದಿರ್ಬೋದು, ಡಾಕ್ಯುಮೆಂಟ್ರೀಸ್ ಇರ್ಬೋದು. ಅದಾದಮೇಲಿಂದ ಫೀಚರ್ ಫಿಲಮ್ಮೇನೆ
ತಾನೇ ಹೌದು ನಿಮ್ಮ ಕನಸು ಅದೇ. ಹೌದು ಹೌದು ಅದೇ ಕನಸು. ಬಟ್ ಥಿಯೇಟ್ರುಗಳು, ಸಿನಿಮಾ ಥಿಯೇಟ್ರುಗಳು ಮತ್ತು ಎಲ್ಲ ಕನ್ನಡ ಚಿತ್ರರಂಗ ಇವತ್ತು ಒಂದು ಸ್ಟ್ಯಾಂಡ್ ಸ್ಟಿಲ್ಲಿಗೆ ಬಂದಿರುವಾಗ ಯೂತು ಸಿನಿಮಾ ರಂಗದ ಕಡೆನೇ ಸೆಳ್ಕೊಂಬರ್ತಾ ಇದಾರಲ್ಲ, ಅದಕ್ಕೆ ಏನು ಕಾರಣ ಇರ್ಬೋದು ಅಂತ. ಯಾಕೆಂದರೆ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರಿ, ಡೈರೆಕ್ಟ್ರು ಮೆಕ್ಯಾನಿಕಲ್ ಇಂಜಿನಿಯರ್ ಅಂದರು, ನೀವು ಇಂಜಿನಿಯರ್ ಅಂತೀರಾ, ನಿಮ್ಮನ್ನು ಕ್ವಶನ್ ಕೇಳ್ತಾರೋ ನಾನು ಇಂಜಿನಿಯರ್. ಸೊ ನೀವು ಅಂದ್ರಿ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ನಾನು ಓದೋ ಕಾಲದಲ್ಲಿ. ಆ್ಯಕ್ಚುಲಿ ಓದೋ ಕಾಲದಲ್ಲಿ ಇಂಜಿನಿಯರಿಂಗ್ ಮೇಲೆ ಇಂಟ್ರೆಸ್ಟ್ ಇರಬೇಕಾಯ್ತು, ಬಟ್ ಸಿನಿಮಾ ಮೇಲೆ ಬಂದ್ಬಿಟ್ಟಿದೆ. ಸೊ ಅದೇ ಥರನೇ ಎಲ್ಲರಿಗೂ ಇಲ್ಲಿ. ಸೊ ಆದರೆ ನಮ್ಗೆ ಏನಾಗ್ತಾ ಇದೆ ಅಂದರೆ, ಕನ್ನಡ ಇಂಡಸ್ಟ್ರಿ ಇವತ್ತು ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನ್ಗೆ ಬಂದಾಗ ನಿಮ್ಮಂಥ ಯೂತ್ ನೆಸೆಸಿಟಿ ಇದೆ. ಏನು ಅಂದರೆ ಹೌ ಟು ಬ್ರಿಂಗ್ ಬ್ಯಾಕ್ ದ ಆಡಿಯನ್ಸ್ ಟು ದ ಥಿಯೇಟರ್ ಅಂತ. ಅದಕ್ಕೆ ನೀವು ತುಂಬ ಸಾಕಷ್ಟು ರೀಸನ್ಸು ಕೊಡ್ತಾ ಇದ್ದೀರಾ. ಏನು ಅಂದರೆ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಬೇಕು, ರಿಯಲಿಸ್ಟಿಕ್ ಆಗಿರಬೇಕು, ಜನಕ್ಕೆ ಹತ್ತಿರ ಆಗೋ ಥರ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಕಡೆಯಿಂದ ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡೋದ್ರಿಂದ ನಾನು ಕೇಳ್ತಾ ಇರೋದು ನಿಮ್ಮನ್ನು, ನೀವು ನಾಳೆ ದಿವಸ ರೆಪ್ರೆಸೆಂಟ್ ಮಾಡ್ತೀರಾ. ಸೊ ಏನಾದರೂ ಪ್ಲ್ಯಾನ್ಸ್ ಇದೆಯಾ ಜನರನ್ನ ಥಿಯೇಟ್ರನ್ನ ಕರ್ಕೊಂಬರೋಕ್ಕೆ ಅಂತ? ಸರ್, ಫಾರ್ ಮೀ ನನಗೆ ಯಾವಾಗಲೂ ಒಂದು ಅನ್ಸೋದು, ಎ ಐ ಬಗ್ಗೆ ಹೇಳಿದೆ. ದೆರ್ ಈಸ್ ಎ ಸೇಯಿಂಗ್ ಕಾಲ್ಡ್ ಓಲ್ಡ್ ಈಸ್ ಗೋಲ್ಡ್. ವಿ ಶುಡ್ ಗೋ ಬ್ಯಾಕ್ ಟು ಓಲ್ಡ್ ಡೇಸ್. ಲೈಕ್ ಕ್ಯಾರಲ್ನಿಲ್ದೆ ಶೂಟ್ ಮಾಡೋದು, ಹೆಕ್ಟಿಕ್ ಬಡ್ಜೆಟ್ ಇಟ್ಕೊಂಡು ನಾ ಇದೇ ಥರ ಸೆಟ್ ಆಗ್ತೀನಿ, ಹಿಂಗೆ ಮಾಡ್ತೀನಿ, ಅದೆಲ್ಲ ತುಂಬ ನಡೆಯಲ್ಲ ಸರ್. ಈ ಜನ್ರೇಷನ್ ಅವರು ಅದನ್ನೆಲ್ಲ ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋ ರೀತಿ ಬೇರೆ ಇದೆ, ಅವ್ರ ಪ್ಯಾಟರ್ನ್ಸ್ ಬೇರೆ ಇದೆ. ಅವ್ರಿಗೀಗ ಫ್ರೈಡೇ ಸ್ಯಾಟರ್ಡೇ ಸಂಡೇ ಬಂತು ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಸಿನಿಮಾ ಫಸ್ಟಿಂದನೂ ನಡ್ಕೊಂಬಂದಿತ್ತು. ಇವತ್ತು ಎಂಟರ್ಟೈನ್ಮೆಂಟ್ ಅಂದರೆ ಸುಮಾರು ವಿಭಾಗ ಆಗೋಗಿದೆ. ಅವರು ಗೆಟ್ ಟುಗೆದರ್ಗೆ ಹೊರ್ಟೋಗ್ತಾರೆ, ಅಥವಾ ಬೇರೆ ಥರನೇ ಇದೆ ಇವತ್ತು ಪ್ರಪಂಚ. ಸೊ ವಾಪಸ್ಸು ಅಂಥವ್ರನ್ನ ಥಿಯೇಟ್ರ್ ಕರಿಬೇಕು ಅಂದರೆ ಈ ಥರ ಕಮರ್ಷಿಯಲ್ ಮಾಸ್ ಓರಿಯೆಂಟೆಡ್ ಆಗಿರ್ಬೋದು, ಅಥವಾ ಅದನ್ನು ಕೂಡ ರಿದಮೆಟಿಕ್ ಆಗಿ ಮಾಡೋದ್ರಿಂದ ವಾಪಸ್ ಬರ್ತಾರೆ. ಇಲ್ಲಾಂದರೆ ಅವ್ರಿಗೆ ಆಲ್ರೆಡಿ ತುಂಬ ನಾನ್ ಲೀನಿಯರ್ ಕಟ್ಸ್ ಇದೆ ಅವ್ರ ಮೈಂಡ್ಸಲ್ಲಿ. ಸಿನಿಮಾನೇ ನೋಡ್ಬೇಕಂತೇನಿಲ್ಲ, ಅಯ್ಯೋ ಮೊಬೈಲಲ್ಲಿ ಬರುತ್ತೆ, ಹಂಗೆ ಬರುತ್ತೆ ಅನ್ನೋದು. ಸೊ ಅದನ್ನು ಕಟ್ ಮಾಡಬೇಕು ಅಂತಂದರೆ ಪ್ರಾಪರ್ಲಿ ಎಜುಕೇಟೆಡ್ ಪೀಪಲ್ ಸಿನಿಮಾ ಮಾಡಬೇಕು, ಎಜುಕೇಟೆಡ್ ಆಗಿ ಥಿಂಕ್ ಮಾಡಿ ಬರಿಬೇಕು, ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಅನ್ಕೊತೀನಿ. ನನ್ನ ಅಭಿಪ್ರಾಯ ಇದು. ಸರ್, ಇಲ್ಲಿ ಮೇನ್ ಏನು ಅಂತಂದರೆ, ನಾವು ಈಗ ಸಿನಿಮಾ ಥಿಯೇಟ್ರಿಗೆ ಯಾಕೆ ಹೋಗ್ತೀವಿ? ನಾವು ಮನೇಲೂ ಟಿ ವಿ ಇದೆ ನೋಡ್ಬೋದು, ಬಟ್ ಥಿಯೇಟರ್ಗೆ ಯಾಕೆ ಹೋಗ್ತೀವಿ ಅಂತಂದರೆ ಆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಫೀಲ್ ಮಾಡಬೇಕು ಅಂತ. ಬಟ್ ಈಗ ಏನಾಗಿದೆ, ಆ ಥರ ಕಂಟೆಂಟ್ ಕೂಡ ಇಂಪಾರ್ಟೆಂಟ್. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಕಂಪೇರ್ ಮಾಡಬಾರ್ದು, ಬಟ್ ಈಗ ಪಕ್ಕ ಲೈಕ್ ಕೇರಳ, ಈ ಮಲಯಾಳಂ ಇಂಡಸ್ಟ್ರಿ ನೋಡ್ಬೋದು, ತಮಿಳ್ ಇಂಡಸ್ಟ್ರಿ ನೋಡ್ಬೋದು. ಅವ್ರದ್ದು ಸರ್ ಮ್ಯಾಕ್ಸಿಮಮ್ ಸ್ಟೋರಿ ಬಂದ್ಬಿಟ್ಟು ಡೇ ಟು ಡೇ ಲೈಫ್, ಅವ್ರನ್ನ ಕಾಮನ್ ಪರ್ಸನ್ದೇ ಆಗಿರುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ವಿಜುವಲ್ ಪ್ರೆಸೆಂಟ್ ಮಾಡ್ತಾರೆ, ಸಾಂಗ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ಲಿ. ಬಟ್ ಇಲ್ಲಿ ಏನಕ್ಕೆ ಮಿಸ್ ಆಗ್ತಾಯಿದೆ? ಇಲ್ಲಿ ಜಸ್ಟ್ ಬಿಕಾಸ್ ಒಂದೊಂದು ಟೀಮ್ಗೆ ಹೆವಿ ಬಜೆಟ್ ಇದೆ ಅಂತಂದರೆ ಅದು ತುಂಬ ಆರ್ಟಿಫಿಷಿಯಲ್ ತೋರ್ಸೋಕೆ ಹೋಗ್ತಾರೆ. ಅವರಿಗೆ ಅಲ್ಲಿ ಹೋದರೂ ಕೂಡ ಆ ಫೀಲ್ ಕೊಡ್ತಾಯಿಲ್ಲ. ಅಲ್ಲಿ ಫೀಲ್ ಕೊಡ್ತಾಯಿಲ್ಲ ಅಂತಂದರೆ ಅವರು ಅಲ್ಲೂ ನೋಡೋಲ್ಲ, ಆ್ಯಂಡ್ ಒಂದು ಸಲ ಇವೊಂದು ಮೊಬೈಲ್ ಆದರೂ ಅಲ್ಲೂ ನೋಡೋಲ್ಲ. ಸೊ ಅದಕ್ಕೆ ನೀವು ನೋಡಿ, ಓ ಟಿ ಟಿ ಆಗಲಿ, ಅಲ್ಲೂ ಕೂಡ ಕನ್ನಡ ಕಂಟೆಂಟ್ ತುಂಬ ಕಮ್ಮಿ ಆಗಿದೆ. ಏನಕ್ಕೆ ಅಂತಂದರೆ ನಮ್ಮ ಕಡೆ ಕನ್ಸಿಸ್ಟೆಂಟಿ ಇಲ್ಲ. ಅಂದರೆ ಒಳ್ಳೆ ಔಟ್ಪುಟ್ ಕೊಡುವಂಥದ್ದು, ಒಳ್ಳೆ ಔಟ್ಪುಟ್ ಬಂದಾಗ ಲೈಕ್ ಕಾಂತಾರ ಬಂತು, KGF ಬಂತು, ಬಂದಿದ್ದಾರೆ ಜನರು, ಆ ಥರ ಬರ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಆ ಥರ ನಾವು ಕಂಟೆಂಟ್ ತರಬೇಕಷ್ಟೆ. ಆ ಥರ ಕಂಟೆಂಟ್ ಬಂತು ಅಂದರೆ ಈಸಿಲಿ ಎಷ್ಟೋ ನಿರ್ಮಾಪಕರಾಗಲಿ, ಎಷ್ಟೋ ಟೀಮ್ ಆಗಲಿ, ಎಷ್ಟೋ ಯಂಗ್ ಟೀಮ್ ಆಗಲಿ, ಅವರು ಅಂಥ ಒಳ್ಳೆ ಕಂಟೆಂಟ್ ಮೇಲೆ ವರ್ಕ್ ಮಾಡಿ ಬಂದರೆ ಪಕ್ಕ ಜನರು ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಬಟ್ ನೀವು ಇವಾಗ ಹೇಳಿದ್ರಿಂದ ಒಂದು ಅನಲೈಸ್ ಏನು ಮಾಡ್ಬೋದು ಅಂತಂದರೆ, ಹೈ ಬಜೆಟ್ ಸಿನಿಮಾ ಆಗಿ ಕಂಟೆಂಟ್ ಇಲ್ಲದೆ ಇರೋವಂಥ ಸಿನಿಮಾಗಳು ಬಂದಿರೋದು ಬಾಕಿ ಸಿನಿಮಾಗಳಿಗೂ ಹೊಡೆತಾ ಅಂತ ಹೇಳ್ತಾ ಇದ್ದೀರ. ಹೌದು. ಸೊ ಆ ರಿಯಾಲಿಟಿನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನೀವು ಕ್ಲಿಯಾರಿಟಿಯಾಗಿ ಕೊಡ್ತಾ ಇದ್ದೀರಾ. ಯಾಕೆ ಅನ್ನದಾತ ಸುಖೀಭವ ಕಾರ್ಯಕ್ರಮದ ವೀಕ್ಷಕರಲ್ಲಿ ಎಷ್ಟೋ ಜನ ಕನ್ನಡ ಚಿತ್ರರಂಗದೊಳಗೆ ಶಾರ್ಟ್ ಫಿಲ್ಮ್ಸ್ ಆಗಿ, ವೆಬ್ ಸೀರೀಸ್ ಆಗಲಿ ಮಾಡೋಕ್ಕೆ ಅಂತ ಬರೋರೇ ನಮ್ಮ ವೀಕ್ಷಕರು ಜಾಸ್ತಿ ಇರೋದರಿಂದ ನೀವು ಹೇಳಿದ್ದಂಥ ಪಾಯಿಂಟ್ ಏನಿದೆ ಅದು ತುಂಬ ವ್ಯಾಲಿಡ್ ಅಂತ ಅನ್ನಿಸ್ತು. ನಿಮಗೆ ಈ ಒಂದು ಚಿತ್ರದ ಬಗ್ಗೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಇನ್ನೇನಾದರೂ ನಮ್ಮ ಪ್ರೇಕ್ಷಕರಿಗೆ ಹೇಳೋದಿದ್ರೆ ಹೇಳ್ಬೋದು. ಸರ್, ಬೆಂಗಳೂರಿನ ಆ ಒಂದು ಘಟನೆ ಒಂದು ರೋಲರ್ ಕೋಸ್ಟರ್ ಎಕ್ಸ್ಪೀರಿಯನ್ಸ್ ನನಗಂತೂ ಭಾಳ ಇಷ್ಟ ಆಯಿತು, ತುಂಬ ಕಲಿತೆ ಕೂಡ. ಒಬ್ಬ ಕಾಮನ್ ಆಡಿಯನ್ನಾಗಿ ನಾನು ಹೇಳಬೇಕು ಅಂತಂದರೆ, ಈ ಸಿನಿಮಾ ಒಂದು ನಂಬಿಕೆ. ಆ್ಯಕ್ಚುಲಿ ಈ ವೆಬ್ ಸೀರೀಸ್ ಒಂದು ನಂಬಿಕೆ. ಯಾಕಂದರೆ ಸ್ಟಾರ್ಟ್ ಆದಾಗ ಯಾವುದೇ ರೀತಿ ಈ ಥರ ಅಬ್ಸ್ಟೆಕಲ್ಸ್ ಏನೂ ಇರಲಿಲ್ಲ, ಮುಗಿಸ್ಬೇಕಾದ್ರೂ ಏನು ಅಬ್ಸ್ಟೆಕಲ್ಸ್ ಇಲ್ಲ. ಒಂದು ಕಲ್ತಿದ್ದೇನೆಂದರೆ ಸಿನಿಮಾ ಟರ್ಮ್ಸ್ ನಾವೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದು. ಸಿನಿಮಾ ಈಸ್ ಆ್ಯನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ ದಿಗ್ಗಜರು.
ಸೊ ದಯವಿಟ್ಟು ಈ ವೆಬ್ ಸೀರೀಸ್ ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ. ತುಂಬ ಜನ ಕೆಲಸ ಮಾಡಿದ್ದಾರೆ, ಅಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲವು ಸಲ ಶಾರ್ಟ್ ಫಿಲಮ್ಸ್ ಮಾಡ್ಬೇಕಾದ್ರೆ ಮೇಕಪ್ ಯೂಸ್ ಮಾಡಿರಲ್ಲ, ಇನ್ನೊಂದು ಯೂಸ್ ಮಾಡಿರಲ್ಲ. ಇದರಲ್ಲೆಲ್ಲ ಟೆಕ್ನಿಷಿಯನ್ಸು ಕೂಡ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ರದ್ದು ಕನಸು ಕೂಡ. ದಯವಿಟ್ಟು ನೋಡಿ, ಹರಿಸಿ, ಹಾರೈಸಿ. ಆಡಿಯನ್ಸಿಗೆ ಒಂದಕ್ಕೆ ಹೇಳಬಲ್ಲ ಏನು ಅಂತಂದರೆ, ಈ ಮೂವಿನ ಒಂದಿಷ್ಟು ಆಡಿಯನ್ಸ್ನ ಕ್ರಿಯೇಟರ್ಸು ಇರ್ತಾರೆ ನೋಡುವಂಥವ್ರು. ಸೊ ಅವ್ರಿಗೆ ದೊಡ್ಡ ಬಜೆಟ್ ಇದ್ರೇ ಒಂದು ವೆಬ್ ಸೀರೀಸ್ ಮಾಡ್ಬೋದಾ, ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೋದಾ ಅಂತ ಅನ್ನೋ ಮೈಂಡ್ಸೆಟಲ್ಲಿ ಇರ್ತಾರೆ. ಈ ವೆಬ್ ಸೀರೀಸ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಎಂಥ ಅಂದರೆ ಬಜೆಟ್ ಕನ್ಸೆಂಟ್ ಅಂತ ಇರಲ್ಲ, ಒಂದು ಕಂಟೆಂಟ್ ಆ್ಯಂಡ್ ಹೇಗೆ ಅದನ್ನು ಮಾಡಬೇಕು, ಕಲಿಬೇಕು ಅನ್ನೋದು ಮೈಂಡ್ಸೆಟ್ ಇದ್ದರೆ ಸಾಕು, ಏನು ಬೇಕಾದರೂ ಮಾಡ್ಬೋದು. ಸೊ ಅಂಥವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ತನಕ ನಮ್ಮ ಸ್ಟುಡಿಯೋ ತನಕ ಬಂದು ನಿಮ್ಮ ಅನಿಸಿಕೆಗಳು, ಬೆಂಗಳೂರಿನ ಆ ಒಂದು ಘಟನೆಗಳು ಅಂತ ಇರುವಂಥ ವೆಬ್ ಸೀರೀಸ್ ಬಗ್ಗೆ ಮಾತಾಡಿದ್ದೀರಾ, ನೀವು ತಂಡದ ಬಗ್ಗೆ ಮಾತಾಡಿದ್ದೀರಾ, ಮತ್ತು ಕೆಲವೆಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು ಮಾತಾಡಿದ್ದೀವಿ ಟೆಕ್ನಿಕಲಿ. ಜೊತೆಗೆ ಮುಂದೆ ಯಾರಾದರೂ ಚಿತ್ರರಂಗದೊಳಗೆ ಎಂಟ್ರಿ ಕೊಡ್ತಾ ಇದ್ದರೆ ಅವರು ಯಾವ ರೀತಿ ಇದು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ದೀವಿ. ಸೊ ಇಲ್ಲಿ ತನಕ ಬಂದು ಮಾತಾಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಅನ್ನದಾತ ಸುಖೀಭವ ಚಾನಲ್ ನನಗೆ ಕೋಲ ಡಾಕ್ಯುಮೆಂಟ್ರಿಯಿಂದನೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಸರ್. ನೀವಾಗಿರ್ಬೋದು, ನಿಮ್ಮ ಟೀಮ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಈ ಸಂಸ್ಥೆಯಿಂದ ನಾನು ಮನೋಹರಿ ಅಂತ ಒಂದು ಶಾರ್ಟ್ ಫಿಲಮು ಮಾಡಿದ್ದೀನಿ. ತಿರ್ಗಾ ನಾನೊಂದು ವೆಬ್ ಸೀರೀಸ್ ಮಾಡಿದಾಗಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನನಗೆ ಭಾಳ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಅದನ್ನು ಬಿಟ್ಟು ತುಂಬ ಚಿಕ್ಕ ವರ್ಡು ಹೇಳೋಕ್ಕೆ, ಬಟ್ ನಾನು ಇಲ್ಲಿರೋರು ಎಲ್ಲರೂ ನನಗೆ ತುಂಬ ಮೀನ್ಫುಲ್ಲಾಗಿ ಇದು ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ತಮ್ಮ ತಂಡಕ್ಕೆ ನಿಜವಾಗ್ಲೂ ಆಭಾರಿಯಾಗಿರ್ತೀವಿ. ಯಾಕೆಂದರೆ ಒಳ್ಳೆ ಕಂಟೆಂಟ್ನ ನೀವು ಐಡೆಂಟಿಫೈ ಮಾಡಿಬಿಟ್ಟು ನಮ್ಮ ಕಂಪ್ಲೀಟ್ ಟೀಮ್ನ ಕರೆಸ್ಬಿಟ್ಟು ನೀವು ಇಂಟರ್ವ್ಯೂ ಮಾಡ್ತಿದ್ದೀರಾ. ಆ್ಯಂಡ್ ನೀವು ಟ್ಯಾಲೆಂಟ್ಸ್ನ ಕೂಡ ನೀವು ಪರಿಚಯ ಮಾಡಿಸ್ತಿದ್ದೀರಾ. ಸೊ ತುಂಬ ಖುಷಿ ಆಯ್ತು ನನಗೆ. ದೀಪಕ್ ಅವರೇ, ನಿಮಗೆ ಕೋಲ ಸಿನಿಮಾದಿಂದ ಹಿಡಿದು ಮನೋಹರಿಯಿಂದ ಹಿಡಿದು ಇವಾಗ ಬೆಂಗಳೂರಿನ ಆ ಒಂದು ಘಟನೆ ತನಕನೂ ನಾವು ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಅಂತ ಹೇಳಿದ್ರಿ. ಅದರಲ್ಲಿ ನೀವಾಗಿರ್ಬೋದು, ನಿಮ್ಮ ಟೀಮ್ ಆಗಿರ್ಬೋದು ಅಂದರು. ಇನ್ನು ಎಷ್ಟು ಸಪೋರ್ಟ್ ಮಾಡಬೇಕು ನೀವು ನಮ್ಮ ಟೀಮ್ ಅಂತ ಹೇಳ್ಕೊಳಕ್ಕೆ ಅಂತ ಹೇಳಿ.